ಬಡವರಿಗೆ ಸೇವೆ ಮಾಡುವ ಮೂಲಕ ಜಪಾನಂದ ಶ್ರೀ ಮೆಚ್ಚುಗೆ. ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಗಡಿ ತಾಲೂಕಿನಲ್ಲಿ ಉಚಿತ ಕಣ್ಣಿನ ಚಿಕಿತ್ಸೆ, ಕುಷ್ಠರೋಗ ಚಿಕಿತ್ಸೆ. ಕೋಟಿಗೊಂದು ಮನೆತನವೋ ದಾನವೇ ಇವರಿಗೆ ಸಿರಿತನವೋ. ಜಪಾನಂದ ಶ್ರೀ ವಿರುದ್ಧ ಕಿಡಿಗೇಡಿಗಳ ಅಪಪ್ರಚಾರ. ಗಡಿ ತಾಲೂಕಾದ ಪಾವಗಡದಲ್ಲಿ ಬಡ ಬಗ್ಗರಿಗಾಗಿ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಹಾಗೂ ಕುಷ್ಠರೋಗ ಚಿಕಿತ್ಸೆಗೆ ನೆರವಾಗುವುದರ ಜೊತೆಗೆ ಜಾನುವಾರುಗಳಿಗೆ ಉಚಿತ ಮೇವು ವಿತರಣೆ, ಉಚಿತ ನೀರಿನ ವ್ಯವಸ್ಥೆ ಹಾಗೂ ದೂರದ ಊರುಗಳಿಂದ ಚಿಕಿತ್ಸೆಗೆ ಬರುವ ರೋಗಿಗಳು ಹಾಗೂ ಸಂಬಂಧಿಕರಿಗೆ ಊಟದ ವ್ಯವಸ್ಥೆ ಹಾಗೂ ಸರ್ಕಾರಿ ಕಾಲೇಜುಗಳಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉಪಹಾರದ ಸೇವೆ ಮಾಡುವ ಮೂಲಕ ತಾಲೂಕಿನಾದ್ಯಂತ ಮೆಚ್ಚುಗೆಯ ಮಹಾಪೂರ್ವೇ ಹರಿದು ಬರ್ತಾ ಇದೆ. ಕಷ್ಟ ಅಂತ ಬರುವ ಅದೆಷ್ಟೋ ಜನರಿಗೆ ನೆರವಾಗಿ ಅವರ ಬಾಳಿಗೆ ಬೆಳಕಾಗಿದ್ದಾರೆ. ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಜಪಾನಂದ ಶ್ರೀ ಸೇವೆ ಒಂದಲ್ಲ ಎರಡಲ್ಲ, ಅವರ ಸೇವೆ ಅಪಾರವಾಗಿದೆ. ಕೋವಿಡ್ ಸಂದರ್ಭದಲ್ಲಿ ಲಕ್ಷಗಟ್ಟಲೆ ಆಹಾರ ಕಿಟ್ಗಳ ಜೊತೆ ಆಕ್ಸಿಜನ್ ಕಿಟ್ಗಳನ್ನು ನೀಡುವ ಮೂಲಕ ಸೇವೆ ಸಲ್ಲಿಸಿರೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಲ್ಲದೆ ಶ್ರೀ ಶಾರದಾ ದೇವಿ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಮೂಲಕ ಈವರೆಗೂ ಸುಮಾರು 50,000 ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಜಪಾನಂದ ಶ್ರೀ ನೆರವಾಗಿದ್ದಾರೆ. ಪಾವಗಡ ಮಾತ್ರವಲ್ಲದೆ ನೆರೆಯ ಆಂಧ್ರ ಪ್ರದೇಶದಿಂದ ಜನರಿಗೂ ಜಪಾನಂದ ಶ್ರೀ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ. ಇದಲ್ಲದೆ ಆಂಧ್ರದ ಮಡಕ್ಸಿರ ಮಾಜಿ ಶಾಸಕ ಸುಧಾಕರ್ ಕೂಡ ಶಾರದಾ ದೇವಿ ಕಣ್ಣಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಗಾಗಿ ಗುಣಮುಖರಾಗಿದ್ದು ಜಪಾನಂದ ಶ್ರೀಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ನೀವಂದಂಗೆ ನಾನು ಮಡಕ್ಸಿರ ಮಾಜಿ ಶಾಸಕ. ಈ ಆಸ್ಪತ್ರೆ ಸಂಬಂಧ ನಮಗೆ ಇವತ್ತು ಹೊಸದಲ್ಲ. ನಾನು ನಮ್ಮ ಮಾಜಿ ಸಚಿವರು ರಘುವೀರ ರೆಡ್ಡಿ ಅವರು ಕಳೆದ 20 ವರ್ಷದಿಂದ ಸ್ವಾಮೀಜಿ ಅವರಿಗೆ ಸುಪರಿಚಿತರು. ಇವರು ಸರ್ವಿಸಸ್ ನಾವು ಆಂಧ್ರ ಕೂಡ ತಗೊಂಡು ಹೋಗಿದ್ವಿ, ಗುಡ್ಬಂಡೆ ಆಸ್ಪತ್ರೆಗೆ, ನೀವೇ ಮೇಂಟೈನ್ ಮಾಡಿರಿ ಸ್ವಾಮಿ ಅಂತ. ಈ ಕ್ರಮದಲ್ಲಿ ರಘುವೀರ ರೆಡ್ಡಿ ಅವರಾಗಲಿ ನಾನಾಗಲಿ ಈ ಮಾರ್ಗದಲ್ಲಿ ಬಂದರೆ ಇವ್ರನ್ನ ಒಂಥರ ಕಂಡು ಹೋಗ್ತೀವಿ. ಅದೇ ಅಲ್ಲ, ನಾನು ನಮ್ಮ ಮನೆಗೆ ನಮ್ಮ ದೊಡ್ಡಣ್ಣ ಅವರಿಬ್ಬರಿಗೂ ದೊಡ್ಡ ಅಕ್ಕಗೂ ಕೂಡ ಇಲ್ಲೇ ಸರ್ಜರಿ ಮಾಡಿಸಿದ್ದೆ. ಸರ್ ಅವರೆಲ್ಲ ಹೆಂಗಿದ್ದಾರೆ? ಹಿಂದೆ ಮಾಡಿಸಿದ್ರು ಎಕ್ಸಲೆಂಟ್ ಆಗಿದ್ದಾರೆ. ಎಷ್ಟು ವರ್ಷದ ನಂತರ ಹಿಂದೆ ಮಾಡಿಸಿದ್ರು? ಒಂದು 5 ವರ್ಷದಿಂದ ಒಬ್ಬರನ್ನ, 3 ವರ್ಷದಿಂದ ಒಬ್ಬರನ್ನ, 2 ವರ್ಷದಿಂದ ಒಬ್ಬರನ್ನ ಮಾಡಿಸಿದ್ದೆ. ಅವರು ಭಾಳ ಪರ್ಫೆಕ್ಟಾಗಿದ್ದಾರೆ. ಆ ಉದ್ದೇಶದಿಂದ ನಾನು ಕೂಡ ಕಳೆದ ಜೂನ್ 19ನೇ ತಾರೀಕು 2005ರಲ್ಲಿ ನಾನೇ ಇಲ್ಲಿಗೆ ಬಂದು ನನಗೆ ಎಲ್ಲಿ ಹೋದರೂ ಕೂಡ ಫ್ರೀಯಾಗಿ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಎಲ್ಲಿ ನೀವು ಮಾಜಿ ಶಾಸಕರಾಗಿರೋದ್ರಿಂದ ಹೈದರಾಬಾದ್ನಲ್ಲಿ ಆಗಲಿ ಅಥವಾ ಬ್ಯಾಂಗ್ಳೂರಿನಲ್ಲಿ ಆಗಲಿ ಮಾಡಿಸ್ಕೋಬೇಕು. ಇಲ್ಲಿ ನಾನು ಇಷ್ಟಾಳಿಗೆ ಮಾಡಿಸಿದ್ದೀನಿ ಮತ್ತು ಜನನ ನಾನು ಇಲ್ಲಿ ಕಳಿಸ್ತಾ ಇದ್ದೀನಿ. ನಾನೇ ಇಲ್ಲಿ ಮಾಡಿಸ್ಕೋಬೇಕು, ಇಲ್ಲಿ ಒಳ್ಳೆ ಕ್ವಾಲಿಟೇಟಿವ್ ಸರ್ವಿಸ್ ಐತೆ ಎಂಬ ಉದ್ದೇಶದಿಂದಲೇ ಬಂದು ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದಂಥ ಡಾಕ್ಟ್ರ್ ಆಗಲಿ, ಕಂಪೌಂಡರ್ ಆಗಲಿ, ಮಿಕ್ಕ ಲೈನ್ ಡಿಪಾರ್ಟ್ಮೆಂಟ್ನಾಗಿರೋ ಎಲ್ಲರೂ ಕೂಡ. ಆದ್ರೆ ಇಷ್ಟೆಲ್ಲ ಸೇವೆ ಮಾಡಿ ಬಡ ಜನರಿಂದ ಮೆಚ್ಚುಗೆ ಪಡೆದಿರೋ ಜಪಾನಂದ ಶ್ರೀ ವಿರುದ್ಧ ಕೆಲ ಕಿಡಿಗೇಡಿಗಳು ಅಪಪ್ರಚಾರ ಮಾಡ್ತಿದ್ದಾರೆ. ಹೌದು, ಸುಮಾರು 50,000ಕ್ಕೂ ಹೆಚ್ಚು ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿ ಯಶಸ್ವಿಯಾಗಿದ್ದ ಜಪಾನಂದ ಶ್ರೀ ಕೇವಲ ಯಾರೋ ಒಬ್ಬರು ಚಿಕಿತ್ಸೆ ಯಶಸ್ವಿಯಾಗಿಲ್ಲ ಎಂಬ ಕಾರಣಕ್ಕೆ ಜಪಾನಂದ ಶ್ರೀ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದು ಅವರ ಬೆಂಬಲಿಗರಲ್ಲಿ ಬೇಸರ ತರಿಸಿದೆ. ಅದೇನೇ ಆಗಲಿ, ಎಲ್ಲ ಟೈಮ್ನಲ್ಲೂ ಗೆಲುವು ಸಿಗುತ್ತೆ ಅನ್ನೋದು ಸುಳ್ಳು. ಕೆಲ ಸಮಯಗಳಿಂದ ಶಸ್ತ್ರಚಿಕಿತ್ಸೆ ಫೇಲ್ಯೂರ್ ಆಗಿದೆ ಎಂಬ ಕಾರಣಕ್ಕೆ ಜಪಾನಂದ ಶ್ರೀ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರೋದು ಸರಿಯಲ್ಲ ಎಂದಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ. ಕೋಟಿಗೊಂದು ಮನೆತನವೋ